ಆಕ್ಚುಲಿ ಬೈಕ್ ಟ್ಯಾಕ್ಸಿ ಅಲ್ಲ, ಬೈಕ್ ಸೇವೆ. ತಗೊಳ್ಳೋದು ಏನಕ್ಕೆ? ಟೂ ವೀಲರ್ ನನ್ನ ಒಂದು ಪರ್ಸನಲ್ ಬಳಸಕ್ಕೆ. ಈಗ ನಿನ್ ಕಷ್ಟ ಆಗ್ಬಿಡ್ತದೆ ಅಂದ್ರೆ ಬೇರೆ ಕೆಲ್ಸಕ್ಕೆ ಹೋಗು, ದುಡ್ಬಿಟ್ಟು EMI ಕಟ್ಕೋ. ಮತ್ತೊಂದ್ರೆ ಬೈಕ್ ಟ್ಯಾಕ್ಸಿ ವಿವಾದ. ಹೌದು, ಅದು ಏನ್ ಸರ್ ಅದು? ಹಾಗಾದ್ರೆ ಬೈಕ್ ಟ್ಯಾಕ್ಸಿ ವಿವಾದ ಅಂದ್ರೆ ಸರ್ ಅದು ಆಕ್ಚುಲಿ ಬೈಕ್ ಟ್ಯಾಕ್ಸಿ ಅಲ್ಲ, ಬೈಕ್ ಸೇವೆ. ಅದನ್ನ ಟ್ಯಾಕ್ಸಿ ಅಂತ ಕರೆದಿರೋದು ಯಾರು ಅಂದ್ರೆ ಆಪ್ ಸಂಸ್ಥೆಗಳು. ಈಗ ಟ್ಯಾಕ್ಸಿ ಮೀನ್ಸ್ ಏನು? ಕಮರ್ಷಿಯಲ್ ವೆಹಿಕಲ್ ನ ಟ್ಯಾಕ್ಸಿ ಅಂತ ಕರೀತಾರೆ. ಈಗ ನೀನ್ ವೈಟ್ ಬೋರ್ಡ್ ನ ಟ್ಯಾಕ್ಸಿ ಅಂತ ಹೆಂಗ್ ಕರಿಯಕ್ ಬರ್ತದೆ? ಇವರು ಅದಕ್ಕೊಂದು ಆಪ್ ಸಂಸ್ಥೆಯವ್ರುಗಳು ಬೈಕ್ ಟ್ಯಾಕ್ಸಿ ಅಂತ ಹೇಳಿ ಟೈಟ್ಲು ಕೊಟ್ಕೊಂಡಿದ್ದಾರೆ. ಆಯ್ತು, ನೀನ್ ಬೈಕ್ ಟ್ಯಾಕ್ಸಿ ಅಂತ ಟೈಟ್ಲು ಕೊಟ್ಕೊಳಪ್ಪ. ಯೆಲ್ಲೋ ಬೋರ್ಡ್ ಬೈಕ್ ಅಲ್ಲಿ ಪ್ರಯಾಣಿಕರು ಸೇವೆ ಕೊಡು. ಈಗ ಯೆಲ್ಲೋ ಬೋರ್ಡ್ ಏನು ಕೊಡ್ತಾರೆ? ನೀನು ಪ್ರಯಾಣಿಕರು ಸೇವೆ ಕೊಡ್ತೀನಿ ಅಂದ್ರೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇರ್ಬೇಕು ಅದಕ್ಕೆ. ಈಗ ನೀನ್ ಟೂ ವೀಲರ್ ಅಲ್ಲಿ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇತ್ತು ಅಂದ್ರೆ ಮಾಡ್ಕೋ, ಅದಕ್ಕೆ ಅವಕಾಶ ಇಲ್ಲ ನಮ್ಮ ಇಲಾಖೆಯಲ್ಲಿ. ಹಂಗಿಲ್ಲ ಅಂದ್ಮೇಲೆ ನೀನು ಟೂ ವೀಲರ್ ವೈಟ್ ಬೋರ್ಡ್ ಟೂ ವೀಲರ್ಗಳನ್ನ ಪ್ರಯಾಣಿಕರುಗಳ ಸೇವೆಗೆ ಹೆಂಗ್ ಬಳಸಕ್ ಬರ್ತದೆ? ಅದನ್ನ ಹೆಂಗೆ ನೀನ್ ಟ್ಯಾಕ್ಸಿ ಅಂತ ಕರೀತೀಯ? ಟ್ಯಾಕ್ಸಿ ಅಲ್ಲ, ಅದು ವೈಟ್ ಬೋರ್ಡ್ ಅಲ್ಲಿ ಅಕ್ರಮವಾಗಿ ಪ್ರಯಾಣಿಕರ ಸಾಗಾಟ ಮಾಡ್ತಾ ಸರ್. ಈಗ ಮುಂಚೆ ಓಲಾ ಉಬರ್ ರನ್ನಿಂಗ್ ಅಲ್ಲಿ ಇತ್ತು, ಬೈಕ್ ಅಲ್ಲಿ ಮುಂಚೆ ಇತ್ತು. ಅದನ್ನ ಮೊನ್ನೆ ಇಕ್ಕೇರಿ ಸಾಹೇಬ್ರು ಓಲಾ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿದ್ರು. ಅವ್ರ ಆ ಸಂದರ್ಭದಲ್ಲಿ ಅದನ್ನೆಲ್ಲ ಸ್ಟಾಪ್ ಮಾಡಿದ್ರು. ಓಲಾ ಉಬರ್ ಇಬ್ರು ಸ್ಟಾಪ್ ಮಾಡ್ಬಿಟ್ಟಿದ್ರು. ತದನಂತರ ಈಗ ರ್ಯಾಪಿಡೋ ಅನ್ನೋ ಒಂದು ಸಂಸ್ಥೆ ಆಂಧ್ರದಿಂದ ಬಂತು. ಅವ್ರು ಬರ್ಲಾಗಿ ಅವರು ಬೇಸ್ಮೆಂಟ್ ಬಂದಿದ್ದೆ ಬೈಕ್ ಅಂತ, ಬೈಕ್ ಟ್ಯಾಕ್ಸಿ ಅನ್ಕಂಡೆ ಬಂದಿದ್ದು. ಹಂಗಾಗಿ ಮತ್ತೆ ಏನ್ ಮಾಡ್ತು, ಓಲಾ ಉಬರ್ ಆ ಸಂಸ್ಥೆಯವನು ಕೊಡ್ತಾವನೆ, ನಾವೇನ್ ಮಾಡೋದು ಅನ್ಕೊಂಡು ಏನ್ ಮಾಡ್ತು, ಇವರು ಕೂಡ ಶುರು ಮಾಡಿದ್ರು. ಈಗ ಓಲಾ ಊಬರ್ ರ್ಯಾಪಿಡೋ ಅನ್ಕೊಂಡು ಎಲ್ಲವೂ ಕೂಡ ಬೈಕ್ ಟ್ಯಾಕ್ಸಿ ರನ್ ಆಗ್ತದೆ. ಈಗ ಸರ್ಕಾರದಿಂದ ನಮ್ಮ ಹೈಕೋರ್ಟ್ ಕೂಡ ಅದೇ ಇವಾಗ ಸರ್ಕಾರ ಏನ್ ಮಾಡ್ತು, ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನುಮತಿ ಏನ್ ಕೊಟ್ಟಿತ್ತು ಅದನ್ನ ರದ್ದುಗೊಳಿಸ್ತು. ಈಗ ಏನಾಯ್ತು, ಈ ಒಂದು ವಿಚಾರ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಕೋರ್ಟ್ ಅಲ್ಲಿ ಕೇಸ್ ನಡೀತಿರೋದ್ರಿಂದ ಏನಾಯ್ತು, ಅಲ್ಲಿ ಇವಾಗ ಜಡ್ಜ್ಮೆಂಟ್ ನೀವು ನಿಲ್ಲಿಸ್ಬೇಕು, ಈಗ ಸದ್ಯದ ಮಟ್ಟಿಗೆ ನಿಲ್ಲಿಸ್ಬೇಕು ಕೇಳಿ ಅವರು ಏನಾದ್ರೂ ನಿಮ್ಗೆ ನಿಯಮಾವಳಿಗಳನ್ನ ರೂಪಿಸ್ಕೊಟ್ರೆ ಆ ನಿಯಮಾವಳಿಯಲ್ಲಿ ನೀವು ಸಾಕ್ಬೋದು ಅನ್ನೋ ರೀತಿಯಲ್ಲಿ ಇವಾಗ ಸದ್ಯಕ್ಕೆ ನಿಲ್ಸಿ ಅಂತ ಹೇಳಿದೆ. ಇನ್ನು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಗುರುವಾರ ಮತ್ತೆ ಏರಿಂಗ್ ಇದೆ. ಜಡ್ಜ್ಮೆಂಟ್ ಏನ್ ಬರುತ್ತೆ ಅಂತ ನಾವುಗಳು ಕೂಡ ನಿರೀಕ್ಷೆಲೇ ಇದೀವಿ. ಬಟ್ ಅದನ್ನ ಕೇಸ್ ಹಾಕ್ತಾರೋ ಕರ್ನಾಟಕದ ಗೌರ್ಮೆಂಟ್ ಹಾಕಿದ್ದು? ಹೌದು, ಕರ್ನಾಟಕ ಸರ್ಕಾರ ಗೌರ್ಮೆಂಟ್ ಲಾಯರ್ ಇಟ್ಟು ಆ ಒಂದು ವಿಚಾರವಾಗಿ ಕೇಸನ್ನ. ತುಂಬಾ ಜನ ನಾನು ಆಟೋ ಪ್ರಯಾಣಿಕರು ಕೇಳಿದಾಗ್ಲೂ ಅಷ್ಟೇ, ನಾನು ವಿಡಿಯೋ ನೋಡಿದಾಗ ಇಲ್ಲ ಬೈಕ್ ಸೇಫ್ಟಿ ಅಲ್ಲ, ಯಾಕಂದ್ರೆ ನಾವು ಹಿಂದೆ ಕೂತ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಒಬ್ರು ಇಂಡಿವಿಜುವಲ್ ರೈಡ್ ಮಾಡ್ಕೋಬಹುದು ಹೋಗಿ ಆಫೀಸಿಗೆ, ಬಟ್ ಅದನ್ನ ಸೇವೆಯಾಗಿ ಕನ್ವರ್ಟ್ ಮಾಡ್ತಾರೆ ಕಷ್ಟ ಆಗುತ್ತೆ. ಸೇಫ್ಟಿ ಇಲ್ಲ, ಆಟೋದಲ್ಲ ನಾವು ಕೂತ್ಕೊಂಡು ಹೋಗ್ಬೋದು. 100% ಸರ್, ಬೈಕಲ್ಲೆಲ್ಲ ಸೇಫ್ಟಿ ಇರಕ್ ಸಾಧ್ಯ ಇಲ್ಲ ಸರ್. ಅದೇನಿದ್ರು ಲೋಕಲ್ ಅಲ್ಲಿ ಓಡಾಡ್ಕೊಳ್ಳಕ್ಕೆ ಯೂಸ್ ಆಗ್ತದೆ ಅಷ್ಟೇ. ಆ ಲೋಕಲ್ನೇ ಯೂಸ್ ಮಾಡ್ತೀನಿ ಅನ್ಕೊಂಡು ಅದನ್ನೇ ವೃತ್ತಿ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ಈಗ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕು ಅಂದ್ರೆ ಏನ್ ಬೈಕಲ್ಲಿ ಓಡಾಡ್ಕೊಂಡೆ ಕುತ್ಕೊಳಕ್ಕಾಗತ್ತಾ? ಏನೋ ಇಲ್ಲೊಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಆದ್ರೆ ಓಡಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ನಿಮ್ ದಿನ ಪೂರ್ತಿ ಅದರಲ್ಲಿ 100-200 ಕಿಲೋಮೀಟರ್ ಓಡಿಸ್ತೀನಿ ಅಂದ್ರೆ ಅದೆಲ್ಲ ಸೇಫ್ಟಿನೇ ಅಲ್ಲ. ಈಗ ನೀವು ಸಚಿವರನ್ನು ಕೂಡ ಭೇಟಿ ಆಗಿದ್ರೆ ಅನ್ಸುತ್ತಲ್ಲ ಸರ್, ನನಗೆ ಈ ಸಚಿವರು ಮತ್ತೆ ಈ ಅಧಿಕಾರಿಗಳ ವಲಯನ ಭೇಟಿ ಮಾಡಕ್ಕೆ ನಮ್ಗೆ ಒಂಚೂರು ಇಷ್ಟ ಇಲ್ಲ ಸರ್. ಯಾಕೆಂದ್ರೆ ನಮ್ಗೆ 2016ರಿಂದ ಆಲ್ಮೋಸ್ಟ್ 1 ವರ್ಷ ಆಗೋಯ್ತು ನಾವು ಅವಾಯ್ಡ್ ಮಾಡಿ. ಅಲ್ಲಿವರೆಗೂ ಕೂಡ ನಾವು ಸಚಿವರುಗಳು ಅಧಿಕಾರಿಗಳನ್ನೆಲ್ಲ ನೋಡಿ ಸಾಕಾಗೋಯ್ತು. ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಸರ್. ಅಧಿಕಾರಿಗಳ ಕೈಯಲ್ಲೂ 3 ದಿನದಷ್ಟೇ ಅಧಿಕಾರಿಗಳ ಕೈಯಲ್ಲೂ ಏನೂ ಮಾಡೋಕ್ಕಾಗಲ್ಲ. ಇವನ್ ಮಿನಿಸ್ಟರ್ ಕೈಯಲ್ಲೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಇದೇನು ಅಂದ್ರೆ ಹೈಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ, ಹೈಕೋರ್ಟ್ ಜಡ್ಜ್ ಮೇಲೆ ಇದು ಡಿಪೆಂಡ್ ಆಗಿರೋದ್ರಿಂದ, ಹೌದು, ಹೈಕೋರ್ಟ್ ಜಡ್ಜ್ಮೆಂಟ್ ಡಿಪೆಂಡ್ ಆಗಿರೋದ್ರಿಂದ ಹಾಗಾಗಿ ಇವರು ತಟಸ್ಥವಾಗಿದ್ದಾರೆ ಅಷ್ಟೇ. ಇಲ್ಲ ಅಂದ್ರೆ ಇವ್ರು ಕೂಡ ಏನೋ ಒಂದು ಮೂವ್ಮೆಂಟ್ ಮಾಡ್ಬಿಟ್ಟಿರೋರು ಇಷ್ಟೊತ್ತಿಗೆ. ಹಂಗಾಗಿ ನೋಡ್ಬಿಟ್ಟಿದೀವಿ ಸರ್, ಸಾಕಾಗಿದೆ. ಅಧಿಕಾರಿಗಳು ಅವರೆಲ್ಲ ಏನ್ ಗೊತ್ತಾ ಸರ್, ಅವರ ಒಂದು ಸರ್ಕಾರಕ್ಕೆ ಅವರ ವಲಯಕ್ಕೆ ಅನುಕೂಲ ಆಗುವಂತ ರೀತಿಲಿ ಇತ್ತು ಅಂದ್ರೆ ನೀವೇನು ಹೇಳೋದೇ ಬೇಡ. ಅವ್ರು ಅದನ್ನೆಲ್ಲ ಟ್ಯಾಕ್ಸಿ ಸರ್ವಿಸ್ ಇಂದ ಆಟೋದವರಿಗೆ ಸ್ವಲ್ಪ ಕೊಡ್ತಾನ, ಪ್ರಯಾಣಿಕರು ಸ್ವಲ್ಪ ಕಡಿಮೆ ಆಗ್ತಾರೆ. ಈಗಾಗಲೇ ಕಮ್ಮಿ ಆಗ್ಬೋದು ಅಂದ್ರೆ ಹೊಡೆತ ಬೀಳಲ್ಲ. ಯಾಕೆ ಹೊಡೆತ ಬೀಳಲ್ಲ ಅಂದ್ರೆ, ಈಗ ಒಬ್ಬ ಬೈಕ್ ಟ್ಯಾಕ್ಸಿನ ಸರ್ಕಾರ ಹೇಳ್ಬಿಡ್ತು ಅಂತ ಅನ್ಕೊಳ್ಳಿ. ಈಗ ಅದಕ್ಕೆ ಯೂನಿಫಾರ್ಮ್ ಹಾಕ್ಬೇಕು, ಮತ್ತೆ ಆ ಬೈಕ್ಗೆ ಯೆಲ್ಲೋ ಬೋರ್ಡ್ ಆಗಿ ಇಟ್ಕೊಳ್ಬೇಕು, ಮತ್ತೆ ಆ ಯೆಲ್ಲೋ ಬೋರ್ಡ್ ಬೈಕ್ ಓಡಿಸೋ ಅಂತ ಡಾಕ್ಯುಮೆಂಟ್ಗಳೆಲ್ಲ ಇದು ಮಾಡಬೇಕು. ಈಗ ಏನಾಗ್ಬಿಟ್ಟಿದೆ, ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಹೆಸರಲ್ಲಿ ಕಾಲೇಜ್ಗೆ ಹೋಗೋರು ಇದನ್ನ ಯೂಸ್ ಮಾಡ್ತಾ ಇದಾರೆ, ವೈಟ್ ಬೋರ್ಡ್ ಗಾಡಿಗಳನ್ನ ಇಟ್ಕೊಂಡು. ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗೋರು ಯೂಸ್ ಮಾಡ್ತಾ ಇದ್ದಾರೆ, ಒಂಥರ ಪಾರ್ಟ್ ಟೈಮ್ ಮಾಡೋರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಕಂಟ್ರೋಲ್ ಆಗ್ಬಿಡ್ತಾರೆ.
ಇಲ್ಲಿ ಯಾರು ಈ ಆಟೋನೇ ತಗೊಂಡು ಜೀವನ ಮಾಡ್ಬೇಕು ಅನ್ನೋರು ಇರ್ತಾರೆ, ಕ್ಯಾಬೇ ತಗೊಂಡು ಜೀವನ ಮಾಡ್ಬೇಕು ಅನ್ನೋರು ಇರ್ತಾರೆ, ಹಂಗೆ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡೇ ಜೀವನ ಮಾಡ್ಬೇಕು ಅನ್ನೋರು ಮಾತ್ರ ಎಲ್ಲೋ ಬೋರ್ಡ್ ತಗೊಂತಾರೆ. ವೈಟ್ ಬೋರ್ಡ್ಗಳನ್ನ ತಗೊಳ್ಳೋರ್ ಸಂಖ್ಯೆ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ. ಹಂಗಾಗಿ ಏನಂತ ಭಾರಿ ಹೊಡೆತ ಏನು ಆಟೋ ಚಾಲಕರಿಗೆ ಬೀಳಲ್ಲ. ಈಗ ಸರ್ಕಾರನೇ ಗ್ಯಾರಂಟಿ ಯೋಜನೆ ಅಂತ ಬಂತು, ಹಂಗಂತ ಏನು ಆಟೋ ಡ್ರೈವರ್ಗಳು ಯಾರು ದುಡಿಮೆ ಮಾಡ್ದಂಗಿಲ್ಲ, ಮಾಡ್ತಾ ಇದ್ದಾರೆ. ಕಡಿಮೆ ಆಗಿದೆ, ಇಲ್ಲ ಅಂತ ನಾವು ಹೇಳ್ತೀರಾ, ಕಡಿಮೆ ಆಗಿದೆ. ಏನು ಮಾಡಕ್ ಆಗಲ್ಲ, ಸರ್ಕಾರದ ಅಜೆಂಡಾ ಆತರ ಇರುತ್ತೆ. ಬಟ್ ಈಗ ಬೈಕ್ ಟ್ಯಾಕ್ಸಿ ತಗೊಂಡಿರ್ತಾರೆ, ದುಡ್ಡು ಕೊಟ್ಟು ಬೈಕ್ ತಗೊಂಡಿರ್ತಾರಲ್ಲ, ಅವ್ರ ಕತೆ ಸಡನ್ ಆಗಿ ಬ್ಯಾನ್ ಆಗ್ಬಿಟ್ಟು ಅದು ಕಷ್ಟ ಅಲ್ಲ ಅವರಿಗೆ. ಯಾವ ಬೈಕ್ ದುಡ್ಡು ಕೊಟ್ಟು? ಈಗ ನಾರ್ಮಲ್ ವೈಟ್ ಬೋರ್ಡ್ಗಳನ್ನ ಸರ್, ವೈಟ್ ಬೋರ್ಡ್ ತಗೊಳ್ಳೋದು ಏನಕ್ಕೆ? ಟೂ ವೀಲರ್ ನನ್ನ ಒಂದು ಪರ್ಸನಲ್ ಬಳಸಕ್ಕೆ. ಈಗ ನಿನ್ ಕಷ್ಟ ಆಗ್ಬಿಡ್ತದೆ ಅಂದ್ರೆ ಬೇರೆ ಕೆಲ್ಸಕ್ಕೆ ಹೋಗು, ದುಡ್ಬಿಟ್ಟು EMI ಕಟ್ಕೋ ಅಷ್ಟೇ. ನಿಮ್ ಎಲ್ಲೋ ಬೋರ್ಡ್ ತಗೊಳ್ಳೋದು ಸರ್, ನೋಡಿ ಸರ್, ಎಲ್ಲೋ ಬೋರ್ಡ್ ಬಂದು ಕಮರ್ಷಿಯಲ್ ಪರ್ಪಸ್ಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅಂತ ಕೊಟ್ರೆ ಅದರದೇ ಆದ ಒಂದು ಕಾನೂನ್ನ ಈ ಇದ್ರಲ್ಲಿ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ತಂದ್ಬಿಡ್ತಾರೆ. ಅವಾಗ ನಾವು ಏನು ಮಾತಾಡಕ್ ಆಗಲ್ಲ. ಹೈಕೋರ್ಟ್ ಹೇಳಿದೆ, ಆ ಸರ್ಕಾರಗಳು ಆರ್ಡರ್ ಮಾಡಿದೆ, ನಾವು ಇದನ್ನ ಆಕ್ಟ್ ಅಲ್ಲಿ ತಂದು ಪ್ರೋಸೆಸ್ ಮಾಡಿದೀವಿ ಅಂದಾಗ ನಾವು ಏನು ಮಾಡಕ್ಕಾಗಲ್ಲ. ಈಗ ನಾವು ಕೇಳ್ತಾ ಇರೋದು ಅಷ್ಟೇ, ಲೀಗಲ್ ಹೆಂಗ್ ಮಾಡಕ್ ಬರ್ತದ ಅದನ್ನ ಮಾಡಕ್ಕೂ ಆಗಲ್ಲ ಅನ್ನೋ ರೀತಿಲೇ ನಾವು ಕೇಳ್ತಾ ಇರೋದು. ನೋಡ್ಬೇಕು, ಕಾದ್ ನೋಡ್ಬೇಕು, ಹೈಕೋರ್ಟ್ ಏನ್ ಜಡ್ಜ್ಮೆಂಟ್ ಕೊಡುತ್ತೆ, ಸರ್ಕಾರ ಏನ್ ಹೇಳುತ್ತೆ, ಇದೆಲ್ಲ ಕಾದ್ ನೋಡ್ಬೇಕು.